ಈ ರೀತಿ ರಂಗೋಲಿ ಚಾನಲ್ಸ್ಗಳಂತೂ ಇವಾಗಂತೂ ತುಂಬಾ ಟ್ರೆಂಡಿಂಗಲ್ಲಿದೆ. ಯಾರ್ದೆಲ್ಲ ರಂಗೋಲಿ ಚಾನಲ್ ಇದೆ ಪ್ಲೀಸ್ ಮಿಸ್ ಮಾಡ್ದಲೆ ವಿಡಿಯೋನ ಫುಲ್ಲಾಗಿ ನೋಡಿ. ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್. ಹೇಗಿದ್ದೀರಾ ಎಲ್ಲರೂ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ಕೊಳ್ತೀನಿ. ಫ್ರೆಂಡ್ಸ್, ಫಸ್ಟ್ ಅಲ್ಲಿ ಶೋ ಆಯ್ತಲ್ಲ ರಂಗೋಲಿದು ಒಂದು ವಿಡಿಯೋ, ಇದು ಬಂದ್ಬಿಟ್ಟು ಯಾವ ರೀತಿ ಕ್ರಿಯೇಟ್ ಮಾಡೋದಂತ ಇವತ್ತಿನ ವಿಡಿಯೋದಲ್ಲಿ ಹೇಳ್ಕೊಡ್ತೀನಿ. ಮತ್ತೆ ಬಂದ್ಬಿಟ್ಟು ಫ್ರೆಂಡ್ಸ್, ಈ ರೀತಿ ರಂಗೋಲಿ ಚಾನಲ್ಗಳು ಬಂದ್ಬಿಟ್ಟು ತುಂಬಾನೇ ಟ್ರೆಂಡಿಂಗ್ ಅಲ್ಲಿ ಇದೆ ಇವಾಗಂತೂ. ಈಗ ನಿಮಗೇನಾದ್ರೂ ನಿಮ್ಮ ಚಾನಲಲ್ಲಿ ರಂಗೋಲಿ ವಿಡಿಯೋಸ್ನ ಮಾಡಿ ಹಾಕ್ತಿದ್ದೀರಾ, ವ್ಯೂಸ್ ಬರ್ತಿಲ್ಲ, ನಮ್ಮ ಚಾನಲ್ ಗ್ರೋ ಆಗ್ತಿಲ್ಲ, ಮತ್ತೆ ನಮಗೆ ಈ ರೀತಿ ರಂಗೋಲಿನ ಬುಕ್ಕಲ್ಲಿ ನಾವು ಡಿಸೈನನ್ನು ಮಾಡಿಕೊಂಡು ಅದನ್ನು ಶೂಟ್ ಮಾಡೋಕ್ಕೆ ನಮಗೆ ಕಷ್ಟ ಆಗ್ತಿದೆ. ಅದು ಮತ್ತು ಎಷ್ಟು ನಾವು ಚೆನ್ನಾಗಿ ವಿಡಿಯೋನ ಶೂಟ್ ಮಾಡಿದ್ರು ಅದು ನಮಗೆ ಕ್ಲಿಯಾರಿಟಿಯಾಗಿ ಬರ್ತಿಲ್ಲ ಅಂತೆಲ್ಲ ಯಾರಿಗೆಲ್ಲ ಪ್ರಾಬ್ಲಮ್ ಆಗ್ತಿದೆ ಅವರಿಗೆಲ್ಲರಿಗೂ ಈ ವಿಡಿಯೋ ಬಂದುಬಿಟ್ಟು ತುಂಬಾ ಯೂಸ್ಫುಲ್ ಆಗುತ್ತೆ. ತುಂಬಾ ಈಸಿಯಾಗಿ ನೀವು ಈ ರೀತಿ ರಂಗೋಲಿ ವಿಡಿಯೋಸ್ನ ಕ್ರಿಯೇಟ್ ಮಾಡ್ಕೊಳ್ಬೋದು. ಓಕೆನಾ? ನೀವು ಈ ರೀತಿ ವಿಡಿಯೋಸ್ನ ಬಂದುಬಿಟ್ಟು ಡೈಲಿ ಬಂದುಬಿಟ್ಟು 5 to 10 ವಿಡಿಯೋಸ್ನ ಈಸಿಯಾಗಿ ಕ್ರಿಯೇಟ್ ಮಾಡ್ಕೊಳ್ಬೋದು, ಜಸ್ಟ್ 5 ಮಿನಿಟ್ಸಲ್ಲಿ. ಓಕೆನಾ? ಅಷ್ಟು ತುಂಬಾ ಈಸಿಯಾಗಿದೆ. ಬರೀ ನಿಮಗೆ ಸ್ವಲ್ಪ ರಂಗೋಲಿ ಡಿಸೈನ್ಗಳನ್ನ ಮಾಡೋದು ಬಂದರೆ ಸಾಕು. ಓಕೆನಾ? ಈಗ ಫಾರ್ ಎಕ್ಸಾಂಪಲ್ಗೆ ನಾನೀಗ ಒಂದು ರಂಗೋಲಿಯನ್ನು ಡಿಸೈನ್ ಮಾಡಿ ತೋರಿಸ್ತೀನಿ. ನನಗೆ ಬಂದುಬಿಟ್ಟು ಜಾಸ್ತಿ ರಂಗೋಲಿ ಇದೆಲ್ಲ ಬರಲ್ಲ, ಆದರೂ ನಾನು ನಿಮಗೆ ಈಸಿಯಾಗಿ ಯಾವ ರೀತಿ ನೀವು ಕ್ರಿಯೇಟ್ ಮಾಡೋದು ಅನ್ನೋದು ಫಾರ್ ಎಕ್ಸಾಂಪಲ್ಗೆ ತೋರಿಸ್ಕೊಡ್ತೀನಿ. ಓಕೆನಾ? ಅಂದರೆ ನೀವು ಬುಕ್ಕಲ್ಲೆಲ್ಲ ಡ್ರಾ ಮಾಡಿ ಅದನ್ನು ವಿಡಿಯೋ ತೆಗೆದು ಶೂಟ್ ಮಾಡಿ ವಿಡಿಯೋನ ಎಡಿಟ್ ಎಲ್ಲ ಮಾಡಿ ಅಪ್ಲೋಡ್ ಮಾಡೋದು ನಿಮಗೆ ಕಷ್ಟ ಆಗ್ತಿದೆ ಅನ್ನೋರಿಗೆ ಈ ವಿಡಿಯೋ ಅಂತೂ ತುಂಬಾ ಯೂಸ್ಫುಲ್ ಆಗುತ್ತೆ. ಏನಕ್ಕಂದರೆ ಇದರಲ್ಲಿ ಯಾವುದೇ ರೀತಿ ನೀವು ವಿಡಿಯೋ ಶೂಟ್ ಮಾಡೋದು ಬೇಡ, ಡೈರೆಕ್ಟಾಗಿ ನೀವೇನು ವಿಡಿಯೋನ ಕ್ರಿಯೇಟ್ ಮಾಡ್ಕೊಳ್ಬೋದು. ಏನಂದರೆ ನೀವು ಡೈರೆಕ್ಟಾಗಿ ನಿಮ್ಮ ಫೋನಲ್ಲೇ ನೀವು ಈ ರಂಗೋಲಿನ ಕ್ರಿಯೇಟ್ ಮಾಡ್ಕೊಳ್ಬೋದು. ರಂಗೋಲಿನ ಕ್ರಿಯೇಟ್ ಮಾಡಿಕೊಂಡು ಜಸ್ಟ್ ನೀವು ಎಡಿಟ್ ಕ್ರಿಯೇಟ್ ಮಾಡಿಕೊಂಡು ಸೇವ್ ಮಾಡಿಕೊಂಡ್ರೆ ಸಾಕು. ಮತ್ತು ಯೂಟ್ಯೂಬಿಗೆ ಹೋಗ್ಬಿಟ್ಟು ನೀವು ಅದನ್ನು ಅಪ್ಲೋಡ್ ಮಾಡೋದು ಯಾವ ರೀತಿ ಅಂದರೆ ನಾನು ತುಂಬ ಈಸಿಯಾಗಿ ಹೇಳ್ಕೊಡ್ತೀನಿ ನಿಮಗೆ. ಯೂಟ್ಯೂಬಲ್ಲಿ ನೀವು ಯಾವ ರೀತಿ ಹೋಗಿ ಅಪ್ಲೋಡ್ ಮಾಡಬೇಕು, ಇದರಿಂದ ಕೂಡ ನಿಮ್ಮ ವ್ಯೂಸ್ ಜಾಸ್ತಿ ಆಗುತ್ತೆ. ಓಕೆನಾ? ಟ್ರೆಂಡಿಂಗ್ ಸಾಂಗ್ಸ್ಗಳನ್ನು ಯೂಸ್ ಮಾಡಿಬಿಟ್ಟು ನೀವು ಅಪ್ಲೋಡ್ ಮಾಡೋದ್ರಿಂದ ನಿಮ್ಮದು ವಿಡಿಯೋ ಬೇಗನೆ ಗ್ರೋ ಆಗುತ್ತೆ, ವೈರಲ್ ಆಗುತ್ತೆ. ಓಕೆನಾ? ಹಾಗಿದ್ರೆ ಬನ್ನಿ, ಇವತ್ತಿನ ವಿಡಿಯೋದಲ್ಲಿ ನಾನು ಈಸಿ ಮೆಥಡಲ್ಲಿ ನಿಮಗೆ ಹೇಳ್ಕೊಡ್ತೀನಿ ರಂಗೋಲಿ ಚಾನಲ್ಗೆ ವಿಡಿಯೋ ಯಾವ ರೀತಿ ಸಿಂಪಲ್ ಆಗಿ ನಮ್ಮ ಫೋನಿಂದನೇ ರಂಗೋಲಿನ ಕ್ರಿಯೇಟ್ ಮಾಡ್ಕೊಳ್ಳೋದು ಅಂತ. ಓಕೆನಾ? ಇವತ್ತಿನ ವಿಡಿಯೋ ಬಂದ್ಬಿಟ್ಟು ತುಂಬಾ ಯೂಸ್ಫುಲ್ ಆಗುತ್ತೆ ಅನ್ಕೊಳ್ತೀನಿ. ತುಂಬ ಜನಕ್ಕೆ ವಿಡಿಯೋ ಇಷ್ಟ ಆಗಿದ್ರೆ, ಯೂಸ್ಫುಲ್ ಆಗಿದ್ರೆ ಒಂದು ಲೈಕ್ ಮಾಡಿ. ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ, ಮತ್ತು ಪಕ್ಕದಲ್ಲಿರುವ ಬೆಲ್ಲೈಕನ್ನ ಕ್ಲಿಕ್ ಮಾಡಿ ಆಲ್ನ ಸೆಲೆಕ್ಟ್ ಮಾಡ್ಕೊಳ್ಳಿ. ಇದರಿಂದ ನಾನು ಹಾಕುವಂಥ ಎಲ್ಲ ವಿಡಿಯೋ ನೋಟಿಫಿಕೇಶನ್ ನಿಮಗೆ ಬರುತ್ತೆ. ಓಕೆನಾ? ಹಾಗಿದ್ರೆ ಬನ್ನಿ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಓಕೆ ಫ್ರೆಂಡ್ಸ್, ನಾನೀಗ ಆನ್ ಮಾಡ್ಕೊಂಡಿದ್ದೀನಿ ಸ್ಕ್ರೀನ್ ರೆಕಾರ್ಡರ್ನ. ಈಗ ನಾನೀಗ ಮೊದಲು ನಿಮಗೆ ಫಾರ್ ಎಕ್ಸಾಂಪಲ್ಗೆ ಒಂದು ಚಾನಲ್ನ ತೋರಿಸ್ತೀನಿ. ಇವ್ರ ಚಾನಲಲ್ಲಿ ಬಂದುಬಿಟ್ಟು ನೋಡಿ, ಇವರು ಬರೀ ಇದೇ ರೀತಿದ್ದು ರಂಗೋಲಿ ವೀಡಿಯೋಸ್ನ ಮಾಡಿದ್ದಾರೆ. ಅಂದರೆ ಮೊದಲು ಬಂದುಬಿಟ್ಟು ಇವರು ಕೂಡ ಬುಕ್ಕಲ್ಲಿ ಡ್ರಾ ಮಾಡಿಬಿಟ್ಟು ರಂಗೋಲಿ ವೀಡಿಯೋಸ್ನ ಮಾಡ್ತಿದ್ರು. ಅವರು ಕೂಡ ಈಗ ಸೇಮ್ ಏನು ನಾನು ಇನ್ಶಾರ್ಟಲ್ಲಿ ತೋರಿಸ್ತೀನಿ ನಿಮಗೆ ಅದೇ ರೀತಿ ವೀಡಿಯೋಸ್ನ ಮಾಡಿದ್ದಾರೆ. ಒಂದನ್ನು ಹಾಕಿ ತೋರಿಸ್ತೀನಿ ನೋಡಿ, ನಿಮಗೂ ಕೂಡ ಐಡಿಯಾ ಬರ್ಬೋದು. ಇವ್ರದ್ದು ವ್ಯೂಸ್ ಕೂಡ ನೋಡಿ ಎಷ್ಟು ವ್ಯೂಸ್ ಬಂದಿದೆ ಅಂತ. ತುಂಬ ಅಂದರೆ ತುಂಬಾ ವ್ಯೂಸ್ ಬಂದಿದೆ, ತುಂಬ ವೈರಲ್ ಕೂಡ ಆಗಿದೆ ಇವ್ರದ್ದು ಶಾರ್ಟ್ ವೀಡಿಯೋಸ್ಗಳು ಕೂಡ ನೋಡಿ. ಈಗ ಫ್ರೆಂಡ್ಸ್, ನಾನೀಗ ಸಾಂಗನ್ನು ಹಾಕ್ತಾ ಇಲ್ಲ, ಕಾಪಿರೈಟ್ ಬರುತ್ತೆ, ಹಾಗಾಗಿ ಇದನ್ನು ಮ್ಯೂಟ್ ಮಾಡಿದ್ದೀನಿ. ನಿಮಗೆ ಐಡಿಯಾ ಬರಬೇಕು, ನಿಮಗೆ ಗೊತ್ತಾಗಬೇಕು ಅಂದರೆ ಅವ್ರ ಚಾನಲ್ನ ನೋಡಿ ಒಂದ್ಸಲ ವಿಸಿಟ್ ಮಾಡಿ. ಇಲ್ಲಾಂದರೆ ನೀವು ಟ್ರೆಂಡಿಂಗ್ ಸಾಂಗ್ನ ಕೂಡ ಯೂಸ್ ಮಾಡ್ಕೊಳ್ಬೋದು. ಓಕೆ ಫ್ರೆಂಡ್ಸ್, ನೋಡಿದ್ರಲ್ಲ ವಿಡಿಯೋ ಯಾವ ರೀತಿ ಇದೆ ಅಂತ. ನೀವು ಕೂಡ ಇದೇ ರೀತಿ ವಿಡಿಯೋನ ಈಸಿಯಾಗಿ ಕ್ರಿಯೇಟ್ ಮಾಡ್ಕೊಳ್ಬೋದು. ನಿಮಗೆ ಯಾವುದೇ ರೀತಿ ವಿಡಿಯೋ ಶೂಟ್ ಮಾಡೋಕ್ಕೆ ಎಲ್ಲ ನೀವು ಟೈಮ್ನ ವೇಸ್ಟ್ ಮಾಡೋದೇ ಬೇಡ. ಈ ರೀತಿ ಈಸಿಯಾಗಿ ನೀವು ಇಷ್ಟು ಕಲರ್ಫುಲ್ಲಾಗಿ ನೀವು ವಿಡಿಯೋನ ಕ್ರಿಯೇಟ್ ಮಾಡ್ಕೊಳ್ಬೋದು. ಓಕೆನಾ? ಅದು ಹೇಗೆ ಅಂತ ಸ್ಟೆಪ್ ಬೈ ಸ್ಟೆಪ್ ಆಗಿ ಹೇಳ್ಕೊಡ್ತೀನಿ. ಮತ್ತು ಇದರಲ್ಲಿ ನೀವು ಇವ್ರ ಚಾನಲ್ನ ವಿಸಿಟ್ ಮಾಡಿ ಒಂದ್ಸಲ ನೋಡಿದ್ರೆ ನಿಮಗೆ ಐಡಿಯಾಸ್ಗಳು ಕೂಡ ಸಿಗುತ್ತೆ. ಒಂದೇ ಕಲರಲ್ಲಿ ನೀವು ಡ್ರಾ ಮಾಡೋದಕ್ಕಿಂತ ಈ ರೀತಿ ನಿಮಗೆ ಯಾವುದು ಕಲರ್ ಕಾಂಬಿನೇಷನ್ ಚೆನ್ನಾಗಿ ಕಾಣಿಸುತ್ತೆ ಅದರಲ್ಲಿ ನೀವು ಕಲರ್ನ ಕಾಂಬಿನೇಷನ್ ಮಾಡಿಬಿಟ್ಟು ನೀವು ಈ ರೀತಿ ಡ್ರಾ ಮಾಡ್ಕೊಳ್ಬೋದು. ಓಕೆನಾ? ಇದಕ್ಕೆ ಮೊದಲು ನಮಗೆ ಇನ್ಶಾರ್ಟ್ ಆ್ಯಪ್ ಬೇಕು. ಗೂಗಲ್ ಪ್ಲೇಸ್ಟೋರಲ್ಲಿ ಹೋಗ್ಬಿಟ್ಟು ನೀವು ಈಸಿಯಾಗಿ ಇನ್ಶಾರ್ಟ್ ಆ್ಯಪನ್ನು ಡೌನ್ಲೋಡ್ ಮಾಡ್ಕೊಳ್ಳಿ. ಕೊಂಡಾದ್ಮೇಲೆ ಇಲ್ಲಿ ನೋಡಿ ಫೋಟೋಸ್ ಅಂತ ಏನಿದೆ, ಜಸ್ಟ್ ಅದ್ರ ಮೇಲೆ ಕ್ಲಿಕ್ ಮಾಡಾದ್ಮೇಲೆ ಈ ರೀತಿ ನಮ್ಮದು ಗ್ಯಾಲರಿ ಓಪನ್ ಆಗುತ್ತೆ. ಗ್ಯಾಲರಿ ಮೇಲೆ ಬಂದುಬಿಟ್ಟು ಬ್ಲ್ಯಾಂಕ್ ಏನಿದೆ ಅದನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ. ಬ್ಲ್ಯಾಂಕ್ ಬಂದುಬಿಟ್ಟು ವೈಟ್ ಕಲರಲ್ಲಿದೆ. ಈಗ ವಿಡಿಯೋದು ಕ್ಯಾನ್ವಾಸ್ ಏನಿದೆ ಅದನ್ನು ನೀವು ಚೇಂಜಸ್ ಮಾಡ್ಕೊಳ್ಳಿ. ಕ್ಯಾನ್ವಾಸ್ನ ಚೇಂಜ್ ಮಾಡಿಕೊಂಡು ಇದನ್ನು ನಾವು ಈ ರೀತಿ ಶಾರ್ಟ್ ವೀಡಿಯೋಗಲ್ವಾ ಇಷ್ಟು ಲೆಂತಿ ಇಟ್ಕೊಳ್ಬೋದು. ನಿಮಗೆ ಡ್ರಾ ಮಾಡೋಕ್ಕೆ ಯಾವುದು ಈಸಿ ಆಗುತ್ತೆ ಅದನ್ನು ಮಾಡ್ಕೊಳ್ಳಿ. ಈಗ ಇದರಲ್ಲಿ ಬ್ಯಾಕ್ಗ್ರೌಂಡ್ ಏನಿದೆ ಅದನ್ನು ಕೂಡ ಚೇಂಜ್ ಮಾಡ್ಕೊಳ್ಬೋದು. ನಾವು ಬ್ಯಾಕ್ಗ್ರೌಂಡ್ ಮೇಲೆ ಕ್ಲಿಕ್ ಮಾಡಾದ್ಮೇಲೆ ನಿಮಗೆ ಯಾವ ರೀತಿ ಕಲರ್ ಬೇಕು ಅದನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ. ನೋಡಿ, ಇದರಲ್ಲಿ ನಾನು ಬಂದುಬಿಟ್ಟು ಬ್ಲ್ಯಾಕ್ನ ತೊಗೊಳ್ತಿದ್ದೀನಿ. ಬ್ಲ್ಯಾಕ್ ಬಂದುಬಿಟ್ಟು ತುಂಬಾ ಅಟ್ರಾಕ್ಟಿವ್ ಆಗಿ ಕಾಣುತ್ತೆ ನಮ್ಮದು ಡ್ರಾ ಬಂದುಬಿಟ್ಟು. ಈಗ ಈ ಕಡೆ ಪಕ್ಕದಲ್ಲಿ ಒಂದು ಡೂಡಲ್ ಅಂತ ಕಾಣಿಸ್ತಲ್ವ, ಜಸ್ಟ್ ಅದ್ರ ಮೇಲೆ ಕ್ಲಿಕ್ ಮಾಡಿ. ನೋಡಿ, ಇಲ್ಲಿ ಈ ರೀತಿ ಲೈನ್ಸ್ ಇದೆಯಲ್ಲ, ಇದರಿಂದ ನಾವು ಡ್ರಾ ಮಾಡೋಕ್ಕೆ ಕಲರ್ ಕೂಡ ಸೆಲೆಕ್ಟ್ ಮಾಡ್ಕೊಳ್ಬೋದು. ಮತ್ತು ನಮ್ಮದು ಡಾಟಿಂದು ಸೈಜ್ ಕೂಡ ಜಾಸ್ತಿ ಕಮ್ಮಿ ಮಾಡ್ಕೊಳ್ಬೋದು. ನೋಡಿ, ಇಲ್ಲಿ ಇಲ್ಲೊಂದು ಇದು ಕಾಣಿಸ್ತಿದೆಯಲ್ಲ, ನಾನು ನಿಮಗೆ ಕಮ್ಮಿ ಮತ್ತು ಜಾಸ್ತಿ ಮಾಡ್ಕೊಂಡಂಗೆ ಡಾಟ್ ಬಂದುಬಿಟ್ಟು ನಮ್ಮದು ಸ್ಮಾಲ್ ಮತ್ತು ಬಿಗ್ ಬರ್ತಿರುತ್ತೆ. ಅದನ್ನು ನಮಗೆ
ಮೀಡಿಯಮ್ ಸೈಜ್ ಯಾವುದು ಬೇಕೋ ಆ ಸೈಜಲ್ಲಿ ನಾವು ಡಾಟನ್ನು ಸೆಲೆಕ್ಟ್ ಮಾಡ್ಕೊಳ್ಬೇಕು ಮೊದಲು. ಈಗ ಡಾಟ್ ಬಂದುಬಿಟ್ಟು ಸೆಲೆಕ್ಟ್ ಆಗಿದೆ ನೋಡಿ. ನಾನು ಡಾಟ್ ರೆಡ್ ಬೇಡ ವೈಟಲ್ಲಿ ಇಟ್ಕೊಳ್ತೀನಿ. ಈಗ ನಾವೇನಾದರೂ ಡಾಟೆಲ್ಲ ಇಡೋದು ರಾಂಗ್ ಆಗಿದ್ದರೆ ಆ್ಯರೋ ಮಾರ್ಕ್ ಏನು ಕಾಣಿಸ್ತಿರುತ್ತೆ ಅದರಿಂದ ನಾವು ಅದನ್ನು ರಿಮೂವ್ ಮಾಡ್ಕೊಳ್ಬೋದು. ಓಕೆನಾ. ನಾನೀಗ ವೈಟ್ ಕಲರಿಂದ ಡಾಟನ್ನು ಸೆಲೆಕ್ಟ್ ಮಾಡ್ಕೊಂಡಿದ್ದೀನಿ. ಇದ್ರ ಸೈಜ್ ಬಂದುಬಿಟ್ಟು ಮೀಡಿಯಮ್ ಸೈಜಲ್ಲಿ ಇಟ್ಕೊಂಡಿದ್ದೀನಿ. ನೀವು ನಿಮ್ಮ ಅಂದಾಜಲ್ಲಿ ನೀವು 1-2-3 ಸಲ ಈ ರೀತಿ ಇದು ಮಾಡಿಕೊಂಡ್ರೆ ಪ್ರಾಕ್ಟೀಸ್ ಮಾಡಿಕೊಂಡ್ರೆ ನಿಮಗೆ ಕರೆಕ್ಟ್ ಸೈಜ್ ಯಾವುದು ಹಿಡಿಬೇಕು, ಡಾಟ್ ಯಾವ ರೀತಿ ಇಡಬೇಕೆಲ್ಲ ಗೊತ್ತಾಗುತ್ತೆ. ಮತ್ತು ನಿಮಗೆ ರಂಗೋಲಿ ಯಾವ್ದು ಡಿಸೈನ್ ಎಲ್ಲ ಬರುತ್ತೆ ಆ ಡಿಸೈನ್ಗಳಲ್ಲಿ ನೀವು ಈಸಿಯಾಗಿ ರೀತಿ ಕ್ರಿಯೇಟ್ ಮಾಡ್ಕೊಳ್ಬೋದು. ಓಕೆನಾ. ನಾನು ಬಂದುಬಿಟ್ಟು ಇಲ್ಲಿ ಒಂದು ಈಸಿಯಾಗಿರೋದೊಂದು ಇದನ್ನು ತೊಗೊಂಡಿದ್ದೀನಿ. ಮತ್ತು ಫ್ರೆಂಡ್ಸ್ ನಾನು ಹೇಳ್ತಾ ಇದ್ದೀನಿ, ಮತ್ತು ನನಗೆ ರಂಗೋಲಿ ನಿಜವಾಗ್ಲೂ ಗೊತ್ತಿಲ್ಲ. ನಾನು ಫಾರ್ ಎಕ್ಸಾಂಪಲ್ಗೆ ನಿಮಗೆ ವೀಡಿಯೋದಲ್ಲಿ ತೋರಿಸ್ಬೇಕಲ್ಲ ಅಂತ ಒಂದು ಡ್ರಾ ಮಾಡ್ತಿದ್ದೀನಿ ಅಷ್ಟೇ. ಓಕೆನಾ. ಅದರಲ್ಲಿ ಸರಿಯಾಗಿ ಏನು ಬಂದಿಲ್ಲ ಅಂದರೆ ಇಗ್ನೋರ್ ಮಾಡಿ. ಈಗ ನೋಡಿ ಡಾಟನ್ನು ಮಾಡ್ಕೊಂಡಾದಮೇಲೆ ಈ ರೀತಿ ಹಾಕ್ಕೊಂಡಾದ್ಮೇಲೆ ಇದನ್ನು ನಾವು ಮತ್ತೆ ಸೇವ್ ಮಾಡಬೇಕು. ಹಾಗಾಗಿ ಇದನ್ನು ಫುಲ್ ಸ್ಕ್ರೀನಿಗೆ ಮಾಡ್ಕೊಂಡಿದ್ದೀನಿ. ಫುಲ್ ಸ್ಕ್ರೀನ್ ಆದಮೇಲೆ ಇದನ್ನು ಡೈರೆಕ್ಟಾಗಿ ಸೇವ್ ಮಾಡ್ಕೊಂಡ್ಬಿಡಿ. ಅದರಲ್ಲಿ ಇನ್ಶರ್ಟ್ ವಾಟರ್ ಮಾರ್ಕ್ ಏನಿದೆ ಅದನ್ನು ರಿಮೂವ್ ಮಾಡಿಕೊಂಡು ಈ ಬರೀ ಡಾಟನ್ನು ನಾವೇನು ಎಡಿಟ್ ಮಾಡ್ಕೊಂಡ್ವಿ ಫೋಟೋಸಲ್ಲಿ ಆ ಡಾಟನ್ನು ನಾವು ಸೇವ್ ಮಾಡ್ಕೊಳ್ಬೇಕು. ಸೇವ್ ಮಾಡ್ಕೊಂಡಾದ್ಮೇಲೆ ಮತ್ತೆ ಬ್ಯಾಕ್ ಹೋಗಿ ನಾವು ಮತ್ತೆ ಇದನ್ನು ತಗೊಂಡು ಆಮೇಲೆ ವಿಡಿಯೋ ಕ್ರಿಯೇಟ್ ಮಾಡಬೇಕು. ಓಕೆನಾ. ನಿಮಗೆ ಅರ್ಥ ಆಗಿಲ್ಲ ಅಂದರೆ ಮತ್ತೆ ನೋಡ್ಕೊಳ್ಳಿ ಸರಿಯಾಗಿ. ಈಗ ನಮ್ಮದು ನೋಡಿ ಇದು ಡಾಟ್ ಏನು ನಾವು ಎಡಿಟ್ ಮಾಡ್ಕೊಂಡಿದ್ವಿ ಅದು ಸೇವ್ ಆಗಿದೆ. ಓಕೆನಾ. ಸೇವ್ ಆದಮೇಲೆ ಮತ್ತೆ ಆ್ಯರೋ ಮಾರ್ಕ್ ಏನಿದೆ ಅದನ್ನು ಕ್ಲಿಕ್ ಮಾಡಿಕೊಂಡು ಅದನ್ನು ಡ್ರಾಫ್ಟನ್ನು ಸೆಲೆಕ್ಟ್ ಮಾಡ್ಕೊಳ್ಬೇಕು. ಕೆಳಗಡೆ ಡಿಲೀಟ್ ಇದೆ ಅದು ಬೇಡ, ಡ್ರಾಫ್ಟನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ. ಡ್ರಾಫ್ಟ್ ಆದಮೇಲೆ ಮತ್ತೆ ನಾವು ಫೋಟೋ ಸಿಂಬಲ್ ಏನಿದೆ ಅದನ್ನೇ ಕ್ಲಿಕ್ ಮಾಡಿಕೊಂಡು ಫೋಟೋ ಮೇಲೆ ಬಂದುಬಿಟ್ಟು ಮತ್ತೆ ಇದನ್ನೇ ಸೆಲೆಕ್ಟ್ ಮಾಡ್ಕೊಳ್ಬೇಕು. ಸೆಲೆಕ್ಟ್ ಮಾಡಿಕೊಂಡು ಇವಾಗ ನಾವು ವೀಡಿಯೋನ ಸ್ಟಾರ್ಟ್ ಮಾಡಬೇಕು. ಇವಾಗ ನಾವೇನು ಮಾಡಬೇಕು, ಇದರಲ್ಲಿ ಡ್ರಾ ಮಾಡಬೇಕು. ಅದಕ್ಕೆ ಲೈನ್ ನೋಡಿ ಇಲ್ಲಿ ಡೂಡಲಲ್ಲೇ ಬಂದುಬಿಟ್ಟು ಇದರಲ್ಲಿ ಈ ಕಡೆ ಒಂದು ಪರ್ಪಲ್ ಕಲರಿಂದು ಲೈನ್ ಕಾಣಿಸ್ತಿದೆಯಾ, ವೈಟ್ ಆ್ಯಂಡ್ ಪರ್ಪಲ್, ಇದನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ. ಇದರಲ್ಲಿ ತುಂಬ ಚೆನ್ನಾಗಿ ಬರುತ್ತೆ. ಮತ್ತೆ ಒಂದು ವಿಷಯ ಫ್ರೆಂಡ್ಸ್, ನಾವು ಇದನ್ನು ಡಾಟನ್ನು ಸೇವ್ ಮಾಡ್ಕೊಂಡಾದಮೇಲೆ ಮತ್ತೆ ನಾವು ಇಲ್ಲಿಗೆ ಬರ್ತೀವಲ್ವ, ಫೋಟೋ ಮೇಲೆ ಬಂದುಬಿಟ್ಟು ಇನ್ಶರ್ಟಲ್ಲಿ ಮತ್ತೆ ಫೋಟೋಸ್ ಮೇಲೆ ಬಂದು ಇದನ್ನು ಡಾಟನ್ನು ಸೆಲೆಕ್ಟ್ ಮಾಡ್ಕೊಂಡಾದಮೇಲೆ ನಾವು ಸ್ಕ್ರೀನ್ ರೆಕಾರ್ಡರ್ನ ಆನ್ ಮಾಡ್ಕೊಳ್ಬೇಕು. ಓಕೆನಾ. ಸ್ಕ್ರೀನ್ ರೆಕಾರ್ಡ್ನ ಆನ್ ಮಾಡ್ಕೊಂಡ್ರೆ ನಮ್ದು ಈ ವಿಡಿಯೋ ಬರೋದು. ಈಗ ನಾನು ನಿಮಗೆ ಫಾರ್ ಎಕ್ಸಾಂಪಲ್ಗೆ ತೋರಿಸ್ತಿದ್ದೀನಿ. ಪರ್ಪಲ್ನ ಸೆಲೆಕ್ಟ್ ಮಾಡ್ಕೊಂಡಾದ್ಮೇಲೆ ನಾವು ಯಾವ ಕಲರಿಗೆ ಬೇಕಾದರೂ ಶೇಡನ್ನು ಹಾಕ್ಕೊಳ್ಬೋದು. ಇದಿಷ್ಟು ಕಲರಲ್ಲಿ ನಿಮಗೆ ಯಾವ್ದು ಇಷ್ಟ ಆಗುತ್ತೆ ಅದನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ. ನಾನು ಈ ಪರ್ಪಲ್ ಆ್ಯಂಡ್ ವೈಟ್ ಇದೆಯಲ್ಲ ಅದನ್ನೇ ಸೆಲೆಕ್ಟ್ ಮಾಡ್ಕೊಳ್ತಿದ್ದೀನಿ. ಓಕೆನಾ. ಈಗ ನಾವೇನು ಡ್ರಾ ಮಾಡ್ತೀವಿ ಆವಾಗ ನಮ್ಮದು ಸ್ಕ್ರೀನ್ ರೆಕಾರ್ಡ್ ಆನ್ ಮಾಡ್ಕೊಳ್ಬೇಕು. ಈಗ ನಾವೇನು ಡ್ರಾ ಮಾಡ್ತೀವಿ ಅದೆಲ್ಲ ಬಂದುಬಿಟ್ಟು ನಮ್ಮದು ವೀಡಿಯೋ ಟೈಪಲ್ಲಿ ಸೇವ್ ಆಗಿರುತ್ತೆ. ಓಕೆನಾ. ಈಗ ನೋಡಿ ನಾನು ಈ ರೀತಿ ಲೈನ್ಸ್ ಎಲ್ಲ ಹಾಕ್ತಿದ್ದೀನಲ್ಲ ಇದೆಲ್ಲ ಬಂದುಬಿಟ್ಟು ಸೇವ್ ಆಗಿರುತ್ತೆ. ಮೊದಲು ನೀವು ಸ್ಕ್ರೀನ್ ರೆಕಾರ್ಡ್ ಆನ್ ಮಾಡ್ಕೊಳ್ಳೋದನ್ನ ಮರಿಬಾರ್ದು. ಸ್ಕ್ರೀನ್ ರೆಕಾರ್ಡ್ನ ಆನ್ ಮಾಡ್ಕೊಳ್ಬೇಕು ಡಾಟನ್ನು ಸೆಲೆಕ್ಟ್ ಮಾಡ್ಕೊಂಡು ಆದಮೇಲೆ. ಓಕೆನಾ. ಈಗ ನಾನು ಈ ರೀತಿ ಒಂದು ನೋಡಿದ್ವಲ್ಲ ವೀಡಿಯೋ, ಅದೇ ರೀತಿ ನಾನು ಟ್ರೈ ಮಾಡ್ತಾಯಿದ್ದೀನಿ ಡ್ರಾ ಮಾಡೋಕ್ಕೆ. ನನಗಷ್ಟು ಇದ್ರ ಮೇಲೆ ಐಡಿಯಾ ಇಲ್ಲ ರಂಗೋಲಿಯಲ್ಲಿ, ಹಾಗಾಗಿ ಸಿಂಪಲ್ಲಾಗಿರೋದೊಂದನ್ನು ತೋರಿಸ್ತಾ ಇದ್ದೀನಿ ನೋಡಿ. ಈ ರೀತಿ ಲೈನ್ ಇಲ್ಲೊಂದು ಲೈನ್ ಹಾಕಬೇಕಿತ್ತು, ಮರ್ತು ಬಿಟ್ಟಿದ್ದೀನಿ ಲೈನ್ನ ಹಾಕೋದು. ನಾನು ಎಕ್ಸಾಂಪಲ್ಗೆ ತೋರಿಸ್ತಿದ್ದೀನಿ ಆಯಿತಾ. ನೀವು ಇದ್ರಿಗಿಂತ ಚೆನ್ನಾಗಿ ಡಾಟನ್ನು ಇಟ್ಟು ಡ್ರಾ ಕೂಡ ನೀವು ತುಂಬ ಚೆನ್ನಾಗಿ ಮಾಡ್ಕೊಳ್ಬೇಕು. ಈಗ ಇದಿಷ್ಟ ಆದಮೇಲೆ ಇದನ್ನು ಮತ್ತೆ ಇನ್ಶಾರ್ಟಿಂದು ವಾಟರ್ ಮಾರ್ಕ್ ಏನಿದೆ ಅದನ್ನು ರಿಮೂವ್ ಮಾಡಿಕೊಂಡು ಸೇವ್ ಮಾಡ್ಕೊಳ್ಬೇಕು ನಾವು. ಮತ್ತೆ ಇದನ್ನು ಸೇವ್ ಮಾಡ್ಕೊಂಡಾದಮೇಲೆ ಇದು ಕೂಡ ಡ್ರಾಫ್ಟಲ್ಲಿ ಸೇವ್ ಆಗಿರುತ್ತೆ. ಈಗ ಇಲ್ಲಿಂದ ಬ್ಯಾಕ್ ಹೋಗೋಣ. ಮತ್ತೆ ಬ್ಯಾಕ್ ಹೋಗಿಬಿಟ್ಟು ಮತ್ತೆ ಇವಾಗ ನಾವೇನು ಮಾಡಬೇಕಂದ್ರೆ ವೀಡಿಯೋನ ಎಡಿಟ್ ಮಾಡಬೇಕು. ಇವಾಗ ನಾವೇನು ಸೇವ್ ಮಾಡ್ಕೊಂಡ್ವಿ ಡ್ರಾ ಮಾಡಿಬಿಟ್ಟು ಅದನ್ನು ಮತ್ತೆ ನಾವು ಎಡಿಟ್ ಮಾಡಬೇಕು. ಎಡಿಟ್ ಮಾಡೋದಕ್ಕೆ ಮತ್ತೆ ಇನ್ಶಾರ್ಟ್ ಆ್ಯಪಲ್ಲಿ ಹೋಗ್ಬಿಟ್ಟು ವೀಡಿಯೋಸ್ ಮೇಲೆ ಕ್ಲಿಕ್ ಮಾಡಿ ನಾವು ಇವಾಗ ಏನು ಸ್ಕ್ರೀನ್ ರೆಕಾರ್ಡ್ ಮಾಡಿದ್ವಿ ಆ ವೀಡಿಯೋನ ಸೆಲೆಕ್ಟ್ ಮಾಡ್ಕೊಳ್ಳಿ. ಆ ವೀಡಿಯೋನ ಸೆಲೆಕ್ಟ್ ಮಾಡ್ಕೊಂಡಾದ್ಮೇಲೆ ನೋಡಿ ಈ ರೀತಿ ಕ್ರಾಪ್ ಮಾಡ್ಕೊಳ್ಬೇಕು. ವೀಡಿಯೋದಲ್ಲಿ ಕೆಳಗಡೆ ಏನು ಕಾಣಿಸ್ತಿತ್ತಲ್ವ ಎಡಿಟಿಂಗ್ದು ಅದನ್ನೆಲ್ಲದನ್ನು ಕ್ರಾಪ್ ಮಾಡಿಕೊಂಡು ಇನ್ಶರ್ಟಿಂದು ವಾಟರ್ ಮಾರ್ಕ್ ಮತ್ತೆ ರಿಮೂವ್ ಮಾಡಬೇಕು. 3 ಸಲ ನಾವು ಇನ್ಶರ್ಟಿಂದು ವಾಟರ್ ಮಾರ್ಕನ್ನು ರಿಮೂವ್ ಮಾಡಬೇಕು. ಫಸ್ಟ್ ಡಾಟ್ ಇಟ್ಟಾಗ ಆಮೇಲೆ ಲೈನ್ಸ್ ಹಾಕಿದಾಗ, ಈಗ 3ನೇ ಸಲ ಎಡಿಟ್ ಮಾಡಬೇಕಾದ್ರೂ ಇನ್ಶರ್ಟ್ ಆ್ಯಪಿಂದು ವಾಟರ್ ಮಾರ್ಕ್ ರಿಮೂವ್ ಮಾಡಬೇಕು. ರಿಮೂವ್ ಮಾಡಿಬಿಟ್ಟು ಅದರಲ್ಲಿ ಏನು ವಾಯ್ಸ್ ಇರುತ್ತೆ ಎಲ್ಲದನ್ನು ಫುಲ್ ಮ್ಯೂಟ್ ಮಾಡಿ ಈಗ ಎಡಿಟ್ ಮಾಡಬೇಕಾದ್ರೆ ವಾಯ್ಸನ್ನೆಲ್ಲ ಫುಲ್ಲಾಗಿ ರಿಮೂವ್ ಮಾಡಿಕೊಂಡು ಈಗ ನಾವೇನು ಮಾಡಬೇಕು, ಇದರಲ್ಲಿ ಏನಾದರೂ ಆ ಕಡೆ ಅಡ್ಜಸ್ಟ್ಮೆಂಟ್ ಮಾಡೋದು ಏನಾದರೂ ಸ್ವಲ್ಪ ರಾಂಗ್ ಇದ್ದರೆ ಸರಿ ಮಾಡೋದೆಲ್ಲ ಈಗ ಎಡಿಟಿಂಗಲ್ಲಿ ಮಾಡ್ಕೊಳ್ಬೇಕು. ಬರೀ ಕ್ರಾಪ್ ಮಾಡಿದ್ರೆ ಸಾಕು ನಮ್ಮದು ವೀಡಿಯೋ ರೆಡಿ ಆಗುತ್ತೆ. ಓಕೆನಾ. ಈಗ ನಮ್ಮದು ಸ್ಕ್ರೀನ್ ಬಂದುಬಿಟ್ಟು ಯಾವುದಕ್ಕೆ ಬೇಕು ಎಷ್ಟು ಲೆಂತ್ ಬೇಕು ಅದನ್ನು ಕೂಡ ಈಗ ನಾವು ಸೆಲೆಕ್ಟ್ ಮಾಡ್ಕೊಳ್ಬೇಕು. ಕ್ಯಾನ್ವಾಸ್ನ ಸೆಲೆಕ್ಟ್ ಮಾಡಿಕೊಂಡು. ಓಕೆನಾ. ಇಲ್ಲಿ ಇನ್ಶಾರ್ಟಿಂದು ವಾಟರ್ ಮಾರ್ಕ್ ರಿಮೂವ್ ಮಾಡಿದ್ದೀನಿ, ಜಸ್ಟ್ ಸೇವ್ ಮಾಡ್ಕೊಂಡಿದ್ದೀನಿ. ಈಗ ನಮ್ಮದು ವೀಡಿಯೋ ಬಂದುಬಿಟ್ಟು ಸೇವ್ ಆಗಿರುತ್ತೆ. ಓಕೆನಾ. ಈಗ ಯೂಟ್ಯೂಬಿಗೆ ಹೋಗೋಣ. ಯೂಟ್ಯೂಬಿಗೆ ಹೋಗ್ಬಿಟ್ಟು ಯಾವ ರೀತಿ ನಾವು ಅಪ್ಲೋಡ್ ಮಾಡೋದನ್ನ ಹೇಳ್ಕೊಡ್ತೀನಿ. ಓಕೆನಾ. ಮೇಯ್ನಾಗಿ ನಾವು ಇಲ್ಲೇ ರಾಂಗ್ ಮಾಡೋದು ಮಿಸ್ಟೇಕ್ಸ್ನ ಮಾಡೋದು, ಅದಕ್ಕೆ ನಮ್ಮದು ಶಾರ್ಟ್ ವೀಡಿಯೋಗೆ ಜಾಸ್ತಿ ವ್ಯೂಸ್ ಬರೋಲ್ಲ. ಈಗ ಶಾರ್ಟ್ಸ್ ಮೇಲೆ ಕ್ಲಿಕ್ ಮಾಡಿದೆ ಗ್ಯಾಲರಿಯಲ್ಲಿ ನಮ್ಮದು ವೀಡಿಯೋ ಏನು ನಾವು ಎಡಿಟ್ ಮಾಡಿ ಇಟ್ಕೊಂಡಿದ್ದೀವಿ ಅದನ್ನು ಸೆಲೆಕ್ಟ್ ಮಾಡ್ಕೊಳ್ಬೇಕು. ಮತ್ತು ಫ್ರೆಂಡ್ಸ್ ನೀವೇನಾದರೂ ಅದರಲ್ಲಿ ಸಿಂಪಲಾಗಿ ಎಷ್ಟು ಡಾಟಿಂದ ಎಷ್ಟು ಡಾಟ್ ಯಾವ ರಂಗೋಲಿ ಅಂತೆಲ್ಲ ಬರೆಯೋದಿದ್ರೆ ಏನಾದರೂ ಸ್ಮಾಲಾಗಿ ಒಂದು ಟೆಕ್ಸ್ಟ್ ಕೂಡ ಆ್ಯಡ್ ಮಾಡ್ಕೊಳ್ಬೋದು ಎಡಿಟ್ ಮಾಡಬೇಕಾದ್ರೆ. ಓಕೆನಾ.
ಒಂದು 2-3 ಸಲ ಇದು ಪ್ರಾಕ್ಟೀಸ್ ಮಾಡಿ ನ್ಯೂಸ್ ಬರುತ್ತೆ. ಯಾವ ರೀತಿ ನಾವು ಎಡಿಟಿಂಗ್ ಮಾಡೋದು, ಯಾವ ರೀತಿ ನಾವು ಅದನ್ನು ಡ್ರಾ ಮಾಡೋದು ಎಲ್ಲ ನಿಮಗೆ ಗೊತ್ತಾಗ್ಬಿಡುತ್ತೆ. ಇವಾಗ ನೋಡಿ ನಮ್ಮದು ವಿಡಿಯೋ ಏನಾಗಿದೆ ಸೆಲೆಕ್ಟ್ ಆಗಿದೆ. ಸಾಂಗ್ ಬಂದುಬಿಟ್ಟು ನಾನೊಂದು ಮ್ಯೂಸಿಕ್ನ ಆ್ಯಡ್ ಮಾಡ್ತಾ ಇದ್ದೀನಿ. ಆ್ಯಡ್ ಮ್ಯೂಸಿಕ್ ಏನಿದೆ ಅದ್ರ ಮೇಲೆ ಕ್ಲಿಕ್ ಮಾಡಿಕೊಂಡು ನಾನೊಂದು ಸಾಂಗ್ನ ಆ್ಯಡ್ ಮಾಡ್ಕೊಂಡಿದ್ದೀನಿ. ಈಗ ಸಾಂಗ್ ಏನು ಕಾಣಿಸ್ತಿದೆ ಜಸ್ಟ್ ಅದ್ರ ಮೇಲೆ ಕ್ಲಿಕ್ ಮಾಡಿ ಈಗ ನಾವು ಸಾಂಗನ್ನು ಎಡಿಟ್ ಕೂಡ ಮಾಡ್ಕೊಳ್ಬೋದು. ನಮಗೆ ಸಾಂಗ್ ಎಲ್ಲಿಂದ ಬೇಕು, ಫಸ್ಟಿಂದ ಬೇಕಾ ಇಲ್ಲ ಮಧ್ಯದಿಂದ ಬೇಕಾ ನೋಡಿ, ಈ ರೀತಿ ನಾನು ಎಡಿಟ್ ಮಾಡ್ಕೊಂಡಿದ್ದೀನಿ. ಈಗ ನೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡ್ಕೊಳ್ಬೇಕು. ಮತ್ತೆ ಈಗ ಸಾಂಗ್ ಎಲ್ಲ ಆ್ಯಡ್ ಮಾಡಾಯಿತು. ಇವಾಗ ಬಂದುಬಿಟ್ಟು ಮೇಯ್ನ್ ಇಲ್ಲಿ ಪೆನ್ಸಿಲ್ ಐಕನ್ ಏನಿದೆ ಅದನ್ನ ಕ್ಲಿಕ್ ಮಾಡಿಕೊಂಡು ಇಲ್ಲಿ ತಮ್ನೇಲ್ನ ಆ್ಯಡ್ ಮಾಡಬೇಕು. ಮೇಯ್ನಾಗಿ ಇದನ್ನೇ ಮಿಸ್ಟೇಕ್ ನಾವು ಮಾಡೋದು. ತಮ್ನೇಲ್ ಏನಿದೆ ನಮ್ಮದು ವೀಡಿಯೋದು ಎಷ್ಟು ಫುಲ್ ವಿಡಿಯೋ ಆದಮೇಲೆ ನಮ್ದು ಏನಿರುತ್ತೆ ಅದನ್ನು ಫುಲ್ ಸ್ಕ್ರೀನ್ ಏನಿರುತ್ತೆ ಅದನ್ನು ನಾವು ತಮ್ನೇಲ್ಗೆ ಆ್ಯಡ್ ಮಾಡಬೇಕು. ಈಗ ಟೈಟಲಲ್ಲಿ ಬಂದುಬಿಟ್ಟು ನಾನು ಟ್ರೆಂಡಿಂಗ್ ಡಿಸೈನ್ ಅಂತ ಹಾಕ್ತಾಯಿದ್ದೀನಿ, ಟ್ರೆಂಡಿಂಗ್ ರಂಗೋಲಿ ಡಿಸೈನ್. ಮತ್ತು ಒಂದು 2-3 ಹ್ಯಾಶ್ಟ್ಯಾಗ್ಸ್ ಹಾಕಬೇಕು. ಮೇಯ್ನ್ ಹ್ಯಾಶ್ಟ್ಯಾಗ್ಸ್ ಇದು ಟ್ರೆಂಡಿಂಗ್ ರಂಗೋಲಿ ಡಿಸೈನ್ ಹಾಕಾದ್ಮೇಲೆ ನೀವು ಹ್ಯಾಶ್ಟ್ಯಾಗ್ ಹಾಕಿ ರಂಗೋಲಿ ಅಂತ ಹಾಕಿದ್ರೆ ಸಾಕು, ನಿಮಗೆ ಎಲ್ಲ ಟೈಟಲ್ಸ್ಗಳು ಸಿಗುತ್ತೆ, ಹ್ಯಾಶ್ಟ್ಯಾಗ್ಸ್ಗಳು ಸಿಗುತ್ತೆ ನಿಮಗೆ ರಂಗೋಲಿ ಬಗ್ಗೆ. ಓಕೆನಾ. ಈಗ ರಂಗೋಲಿ ಆರ್ಟ್, ರಂಗೋಲಿ ಡಿಸೈನ್ ಮತ್ತು ಏನು ಮೇಯ್ನ್ ಅಂತ ಹೇಳಿದ್ರೆ ಶಾರ್ಟ್ ಫೀಡ್ ಅಂತ ನೀವು ಹಾಕಲ್ಲ, ಅದೇ ಮೇಯ್ನ್ ತಪ್ಪು ಮಾಡೋದು ನೀವು. ಶಾರ್ಟ್ ಫೀಡ್ ಅಂತ ಹಾಕಿದ್ರೇ ನಮ್ಮದು ವೀಡಿಯೋ ಶಾರ್ಟ್ ಫೀಡಲ್ಲಿ ಹೋಗೋದು. ಓಕೆನಾ. ಮತ್ತು ಟ್ರೆಂಡಿಂಗ್ ವೀಡಿಯೋ, ವೈರಲ್ ವೀಡಿಯೋ ಅಂತೆಲ್ಲ ನೀವು ಹಾಕಬೇಕು. ಶಾರ್ಟ್, ವೈರಲ್ ಅಂತೆಲ್ಲ ಹಾಕಿ ಹ್ಯಾಶ್ಟ್ಯಾಗ್ ಒಂದು 2-3 ಹ್ಯಾಶ್ಟ್ಯಾಗ್ ಆದರೂ ನಾವು ಮಿನಿಮಮ್ ಹಾಕಿರಬೇಕು. ಅದಾದಮೇಲೆ ನಾವು ಏನು ನೋ ಮೇಡ್ ಫಾರ್ ಕಿಡ್ಸ್ ಅದನ್ನು ಹಾಕಬೇಕು. ಅದಾದಮೇಲೆ ರಿಲೇಟೆಡ್ ವೀಡಿಯೋ ಅದನ್ನೆಲ್ಲ ಸೆಲೆಕ್ಟ್ ಮಾಡಾದಮೇಲೆ ಇಲ್ಲಿ ಆಲ್ಟರ್ನೇಟ್ ಕಂಟೆಂಟ್ ಏನಿದೆ ಅದನ್ನು ನೋ ಮಾಡ್ಕೊಳ್ಬೇಕು ಯಾವಾಗಲೂ. ಓಕೆನಾ. ಈಗ ಅಪ್ಲೋಡ್ ಶಾರ್ಟ್ಸ್ ಮೇಲೆ ಕ್ಲಿಕ್ ಮಾಡಿಬಿಟ್ಟು ನಮ್ಮದು ವೀಡಿಯೋ ಏನಿದೆ ಅಪ್ಲೋಡ್ ಆಗುತ್ತೆ. ಓಕೆನಾ ಫ್ರೆಂಡ್ಸ್. ವಿಡಿಯೋ ಇಷ್ಟ ಆಗಿದ್ರೆ, ಯೂಸ್ಫುಲ್ ಆಗಿದ್ರೆ ಪ್ಲೀಸ್ ಕಮೆಂಟ್ ಮಾಡಿ. ಓಕೆ.